ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸುದ್ದಿ ಆಗಿದ್ದು ಸದ್ದು ಮಾಡಿದ್ದು ಅಂದರೆ ಅದು ವಕ್ಫ್ ಆಸ್ತಿ ವಿಚಾರ. ಈಗ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ವಕ್ಫ್ ಈಗ ಶಾಕ್ ಕೊಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಕ್ ಕೊಟ್ಟಿದೆ. ದೇಶದ ವಕ್ಫ್ ಆಸ್ತಿಗಳು ಸದ್ಯಕ್ಕೆ ಬದಲಾವಣೆ ಆಗೋದಿಲ್ಲ. ಮಹತ್ವದ ಮಧ್ಯಂತರ ಆದೇಶವನ್ನ ಸುಪ್ರೀಂ ಕೋರ್ಟ್ ಈಗ ನೀಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಕ್ಫ್ ಬೋರ್ಡ್ಗೆ ಹೊಸ ನೇಮಕಾತಿ ಕೂಡ ಮಾಡೋ ಹಾಗಿಲ್ಲ, ಅಂದರೆ ಮುಸ್ಲಿಮೇತರರನ್ನು ನೇಮಕ ಮಾಡೋ ಹಾಗಿಲ್ಲ. ವಕ್ಫ್ ಬೋರ್ಡ್ಗೆ ಮುಸ್ಲಿಮೇತರರನ್ನು ನೇಮಿಸುವಂತಿಲ್ಲ. ಜೊತೆಗೆ ದೇಶದ ವಕ್ಫ್ ಆಸ್ತಿಗಳು ಸದ್ಯಕ್ಕೆ ಬದಲಾವಣೆಯೂ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಈಗ ಮಧ್ಯಂತರ ಒಂದು ಆದೇಶವನ್ನು ಹೊರಡಿಸಿದೆ. ಹಾಗಾಗಿ ಒಂದು ಹಂತದಲ್ಲಿ ಈ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಶಾಕ್ ಒಂದು ಹಿನ್ನಡೆ ಅಂತಲೇ ಹೇಳ್ಬೋದು. ದೇಶದ ವಕ್ಫ್ ಆಸ್ತಿಗಳು ಸದ್ಯಕ್ಕೆ ಬದಲಾವಣೆ ಆಗೋದಿಲ್ಲ ಅಂತ. ಯಾಕಂದರೆ ಮೊನ್ನೆ ಲೋಕಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಯಿತು. ಆ ಚರ್ಚೆಯ ಮಧ್ಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಯೂ ಕೂಡ ವಿಧೇಯಕ ಮಂಡನೆಯನ್ನು ಮಾಡಿದ್ರು. ಈ ವಿಧೇಯಕ ಮಂಡನೆ ಆಯಿತು, ಅದು ರಾಷ್ಟ್ರಪತಿ ಅಂಗಳಕ್ಕೂ ಕೂಡ ತಲುಪಿತು. ಇನ್ನೊಂದು ಕಡೆ ಸಾಕಷ್ಟು ಪರ ವಿರೋಧ ಚರ್ಚೆ ಕೂಡ ಆಗ್ತಾ ಇತ್ತು. ಅಂದರೆ ಸಾಕಷ್ಟು ರೈತರು ಆಮೇಲೆ ಬಡವರ ಆಸ್ತಿಗಳು ವಕ್ಫ್ ಬೋರ್ಡ್ಗೆ ಸೇರ್ತಾ ಇದ್ದಾವೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಅದು ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿ ನಿಂತಿದೆ. ಸುಪ್ರೀಂ ಕೋರ್ಟ್ ಈಗ ಮಧ್ಯಂತರ ಒಂದು ಆದೇಶವನ್ನು ಏನು ಹೊರಡಿಸಿದೆಯಲ್ಲ, ಸದ್ಯಕ್ಕೆ ಈ ವಕ್ಫ್ ಆಸ್ತಿಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಮುಸ್ಲಿಮೇತರರನ್ನು ವಕ್ಫ್ ಬೋರ್ಡ್ಗೆ ನೇಮಕ ಮಾಡೋ ಹಾಗೂ ಇಲ್ಲ. ಅದ್ರ ಜೊತೆಗೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಚರ್ಚೆ, ಈಗ ಒಂದು ಕಡೆ ಚರ್ಚೆ ಏನಾಗ್ತಾ ಇದೆಯಲ್ಲ, ಈ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಈಗ ಮೊದಲು ಹೇಗಿತ್ತು ಅದೇ ರೀತಿಯಲ್ಲಿ ಇದನ್ನು ಕಾಪಾಡ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಆದೇಶವನ್ನು ಈಗ ಹೊರಡಿಸಿದೆ. ಇನ್ನು ವಕ್ಫ್ ಮಸೂದೆಗೆ ತಡೆ ನೀಡಲಿಕ್ಕೆ ಸುಪ್ರೀಂ ಒಂದು ಕಡೆ ಈಗ ನಕಾರವನ್ನು ವ್ಯಕ್ತಪಡಿಸಿದೆ. ಕೆಲವು ನಿಬಂಧನೆಗಳೊಂದಿಗೆ ವಕ್ಫ್ ಮಸೂದೆ ಜಾರಿ, ಸಾಕಷ್ಟು ರೂಲ್ಸ್ ಇದ್ದಾವೆ. ವಕ್ಫ್ ಆಸ್ತಿ ವಿಚಾರದಲ್ಲಿ ಯಾವುದೇ ಬದಲಾವಣೆ ಬೇಡ, ಅಂದರೆ ಒಂದಿಷ್ಟು ಬದಲಾವಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಂತೆ ಕಾಣಿಸ್ತಾ ಇತ್ತು. ವಕ್ಫ್ ಆಸ್ತಿ ವಿಚಾರದಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ. ಯಥಾಸ್ಥಿತಿ ಕಾಯ್ದುಕೊಳ್ಬೇಕು ಅಂದರೆ ಈ ಮೊದಲು ಹೇಗಿತ್ತು ಅದೇ ರೀತಿಯಲ್ಲಿ ಅದು ಮುಂದುವರ್ಕೊಂಡು ಹೋಗಬೇಕು. ಇಲ್ಲಿ ಮುಸ್ಲಿಮೇತರರನ್ನು ವಕ್ಫ್ ಬೋರ್ಡ್ಗೆ ನೇಮಕ ಮಾಡಬಾರ್ದು, ವಕ್ಫ್ ಆಸ್ತಿ ಆಚೆ ಈಚೆ ಆಗಬಾರ್ದು, ಸದ್ಯಕ್ಕೆ ದೇಶದ ವಕ್ಫ್ ಆಸ್ತಿ ಬದಲಾವಣೆ ಆಗಬಾರ್ದು. ಹೀಗೆ ಸಾಕಷ್ಟು ರೂಲ್ಸ್ಗಳನ್ನು ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಹಾಗಾಗಿ ವಕ್ಫ್ ಆಸ್ತಿ ವಿಚಾರದಲ್ಲಿ ಯಥಾಸ್ಥಿತಿ ಅಂದರೆ ಮೊದಲು ಹೇಗಿತ್ತು ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ಮತ್ತು ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಇಲ್ಲಿ. ಅಂದರೆ ಇದು ಮಧ್ಯಂತರ ಆದೇಶವನ್ನು ಕೊಟ್ಟಿರೋದು. ಇನ್ನೊಂದು ಕಡೆ ವಕ್ಫ್ ಮಸೂದೆಗೆ ತಡೆ ನೀಡಲಿಕ್ಕೆ ಸುಪ್ರೀಂ ಒಂದು ಕಡೆ ನಕಾರವನ್ನು ವ್ಯಕ್ತಪಡಿಸ್ತಾ ಇದೆ. ಸಾಕಷ್ಟು ನಿಯಮಗಳಿದ್ದಾವೆ. ಮತ್ತೊಂದು ಕಡೆ ಮೊನ್ನೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಯೂ ಕೂಡ ಮಸೂದೆ ಏನೋ ಮಂಡನೆ ಆಯಿತು. ಮತ್ತು ಯಾಕೆ ಮಸೂದೆ ಮಂಡನೆ ಮಾಡ್ತಾ ಇದ್ದೀವಿ ಅಂದರೆ, ಇದು 1995ರಲ್ಲಿ ಬಂದಂತಹ ಈ ವಕ್ಫ್ ಮಸೂದೆಗೆ ಸಾಕಷ್ಟು ಲೋಪದೋಷಗಳಿಂದ ಕೂಡಿದ್ದಾವೆ, ನ್ಯೂನ್ಯತೆಗಳಿಂದ ಕೂಡಿದ್ದಾವೆ. ಹಾಗಾಗಿ ಇದನ್ನು ನಾವು ಈ ವಕ್ಫ್ ಬೋರ್ಡು ಸಂಬಂಧಪಟ್ಟ ಹಾಗೆ ನಾವು ಮಸೂದೆಯನ್ನು ಮಂಡನೆ ಮಾಡ್ತೀವಿ ಅಂತ ಮಂಡನೆ ಕೂಡ ಮಾಡಿದರು. ಇನ್ನು ಪ್ರತ್ಯುತ್ತರ ಸಲ್ಲಿಸಲಿಕ್ಕೆ ಕಾಲಾವಕಾಶ ಕೂಡ ಕೇಂದ್ರ ಸರ್ಕಾರ ಕೇಳಿದೆ. ಪ್ರತ್ಯುತ್ತರ ಸಲ್ಲಿಸಬೇಕಲ್ಲ, 1 ವಾರದೊಳಗೆ ಉತ್ತರಿಸುವಂತೆ ಸುಪ್ರೀಂ ಈಗ ಕೇಂದ್ರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಕೇಂದ್ರಕ್ಕೆ 1 ವಾರ ಗಡುವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಆ ಗಡುವಿನ ಒಳಗಡೆ ಕೇಂದ್ರ ಈಗ ಸುಪ್ರೀಂ ಕೋರ್ಟ್ಗೆ ಉತ್ತರವನ್ನು ಕೊಡಬೇಕು. ಮೇ 5ನೇ ತಾರೀಕು ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಪ್ರತ್ಯುತ್ತರ ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. ಈಗ ಅಂದರೆ 1 ವಾರ ಸಮಯ ಕೊಟ್ಟಿದೆ. ಸುಪ್ರೀಮಿಗೆ ಒಂದು ಕಡೆ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಒಂದು ಹಂತದಲ್ಲಿ ಇದು ನಿಜಕ್ಕೂ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಆಯಿತಾ ಅಂತ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಮತ್ತೊಂದು ಕಡೆ ಈ ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದ್ವು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಜಯ್ ಕೊಡ್ತಾ ಹೋಗ್ತಾರೆ. ಅಭಿಷೇಕ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದಲ್ಲಿ ಒಂದಿಷ್ಟು ಜಟಾಪಟಿಗಳು ನಡೀತಾ ಇತ್ತು, ಪರ ವಿರೋಧ ಚರ್ಚೆಗಳಾಗ್ತಾ ಇತ್ತು. ಪರ ವಿರೋಧದ ಚರ್ಚೆ ಮಧ್ಯೆಯೇ ಇಲ್ಲಿ ಕೇಂದ್ರ ಸರ್ಕಾರ ಈ ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಮಂಡನೆ ಮಾಡಿದೆ. ಇನ್ನೊಂದು ಕಡೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನು ಯಾವುದೇ ರೀತಿಯಾದಂಥ ಬದಲಾವಣೆ ಮಾಡಬಾರ್ದು, ಯಥಾಸ್ಥಿತಿ ಕಾಪಾಡ್ಕೋಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಕಡೆ ಈಗ ಆದೇಶ ಹೊರಡಿಸಿರೋದ್ರಿಂದ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರಕ್ಕಿಂತ ಹಿನ್ನಡೆಯಾದಂತೆ ಕಾಣಿಸ್ತಾ ಇದೆ. ಅಭಿಷೇಕ್,
ಖಂಡಿತ ಸಚಿನ್, ಏನು ವಕ್ಫ್ ಮಂಡಳಿಗೆ ಹಿಂದೂಯೇತರನ್ನ ನೇಮಕ ಮಾಡುವಂತ ವಿಚಾರಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖಾನ್ ಅವರು ಮೇ 5ಕ್ಕೆ ಒಂದು ಆದೇಶವನ್ನ ಮುಂದೂಡ್ತಾರೆ. ಅಂದ್ರೆ ಸದ್ಯಕ್ಕೆ ಮಧ್ಯಂತರ ಆದೇಶವನ್ನ ಹೊರಡಿಸ್ತಾರೆ. ಪ್ರಮುಖವಾಗಿ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಏನು ಅಂಗೀಕಾರಗೊಂಡಂತಹ ವಕ್ಫ್ ತಿದ್ದುಪಡಿಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಒಂದಷ್ಟು ಆಕ್ರೋಶ ಭುಗಿಲಿದ್ದು, ಪಶ್ಚಿಮ ಬಂಗಾಳ ರಾಜ್ಯ ಸೇರಿದಂತೆ ತಮಿಳುನಾಡು ರಾಜ್ಯದಲ್ಲೂ ಕೂಡ ವಕ್ಫ್ ಜಾರಿಗೆ ಆಕ್ರೋಶ ವ್ಯಕ್ತವಾಗಿತ್ತು. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಕೂಡ ಈ ಒಂದು ವಕ್ಫ್ಗೆ ವಿರೋಧನ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ನಾವು ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿ ವಕ್ಫ್ನ ಜಾರಿಗೆ ತರೋದಿಲ್ಲ ಎಂಬ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಇವತ್ತು 73 ಅರ್ಜಿಗಳು ಕೂಡ ನಮೂದಾಗಿದ್ದವು. ಏನು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ ಸಂಜೀವ್ ಖಾನ್ ಅವರು ಈ ಒಂದು ವಾದವನ್ನ ಮತ್ತು ಪ್ರತಿಭಟನಾ ಆಲಿಸಿದಂತ ಏನು ಸಂಜೀವ್ ಖಾನ್ ಅವರು ಮೇ 5ಕ್ಕೆ ಮಹತ್ವದ ಒಂದು ಆದೇಶವನ್ನ ಮುಂದೂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಮುಸ್ಲಿಂ ಪರ ವಾದ ಇರೋದು, ಹೊಸ ಕಾನೂನು ತಂದ್ರೆ ವಕ್ಫ್ ಅಡಿಯಲ್ಲಿ ಹೊಸ ಕಾನೂನನ್ನ ತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಮತ್ತು ಜಿಲ್ಲಾಧಿಕಾರಿಗೆ ಹೆಚ್ಚಿನ ಒಂದು ಅಧಿಕಾರ ಕೊಡುತ್ತೆ. ಹೀಗಾಗಿ ಸರ್ಕಾರವೇ ಜಿಲ್ಲಾಧಿಕಾರಿ ಅನ್ನೋದು ಸರ್ಕಾರದ ಭಾಗದಲ್ಲಿ ಬರುತ್ತಿದೆ, ಇಲ್ಲೊಂದ್ ಕಡೆ ಸಂವಿಧಾನ ಅಲ್ಲದೆ ಇರುವಂತಹ ಒಂದು ಭಾಗ ಆಗುತ್ತೆ ಎಂಬುದು ಮುಸ್ಲಿಮರ ಒಂದು ಪ್ರಮುಖ ಒಂದು ವಾದ ಆಗಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಂತ ಸ್ಪಷ್ಟನೆ ಏನಂದ್ರೆ, ಬಹುತೇಕ ಮುಸ್ಲಿಮರು ಈ ಒಂದು ಹಳೆ ಕಾಯ್ದೆಯನ್ನ ಅವರೇ ಒಂದು ವಿರೋಧ ವ್ಯಕ್ತಪಡಿಸಿರೋದ್ರಿಂದ ಈ ಒಂದು ಒಪ್ಪು ಏನು ಕಾಯ್ದೆಗೆ ತರೋದ್ರಲ್ಲಿ ಯಾವುದೇ ರೀತಿಯ ಒಂದು ಅಡೆತಡೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಪರ ವಕೀಲರು ವಾದ ಮಾಡ್ತಿರುವಂತದ್ದು. ಇನ್ನೊಂದು ಪ್ರಮುಖವಾಗಿ ಎರಡೂ ಕಡೆ ವಾದವನ್ನ ಪ್ರತಿವಾದನ ಆಲಿಸಿರುವಂತಹ ಏನು ಮುಖ್ಯ ನ್ಯಾಯಮೂರ್ತಿ ಏನು ಸಂಜೀವ್ ಖಾನ್ ಅವರು ಸದ್ಯಕ್ಕೆ ಏನು ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಷರತ್ನ ಕೊಟ್ಟಿರುವಂತದ್ದು. ಇನ್ನೊಂದು ವಾರದಲ್ಲಿ ಈ ಒಂದು ವಿಚಾರಕ್ಕೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಾರದಲ್ಲಿ ಉತ್ತರಿಸುವಂತೆ ಕೇಂದ್ರ ಸರ್ಕಾರದ ಏನು ಸಾಲಿಸಿಟರ್ ಆಗಿರುವಂತಹ ತುಷಾರ್ ಮೆಹ್ತಾ ಅವರಿಗೆ ಒಂದಷ್ಟು ಅವಕಾಶನ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ತುಷಾರ್ ಮೆಹ್ತಾ ಅವರು ಕೂಡ ಕೇಂದ್ರದ ಪರ ಒಂದಷ್ಟು ವಾದವನ್ನ ಮಂಡಿಸಿರುವಂತದ್ದು. ಅಂದ್ರೆ ವಕ್ಫ್ ಒಂದು ಏನು ವಿಧೇಯಕನ ತಂದಿದೆ ಆದಲ್ಲಿ ರಾಜ್ಯದಲ್ಲಿ ಮತ್ತು ಒಂದಷ್ಟು ವಕ್ಫ್ ಅದರಲ್ಲಿ ಆಗುವಂತ ಅಕ್ರಮಗಳನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಒಂದು ಹೆಜ್ಜೆನ ಇಡಲಾಗಿದೆ ಅಂತ ತುಷಾರ್ ಮೆಹ್ತಾ ಅವರು ಮನವಿನ ಮಾಡಿರುವಂತದ್ದು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಏನು ಒಂದು ವಾದವನ್ನ ಮಧ್ಯಂತರ ಆದೇಶನ ಕೊಟ್ಟಿದೆ, ಅದರ ಪ್ರಕಾರ ವಕ್ಫ್ ಕಾಯ್ದೆ ಸೆಕ್ಷನ್ 9 ಮತ್ತು 14 ಅಡಿಯಲ್ಲಿ ಕೇಂದ್ರ ವಕ್ಫ್ ಕೌನ್ಸಿಲ್ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳಿಗೆ ಸದ್ಯಕ್ಕೆ ಯಾವುದೇ ರೀತಿಯ ಮುಸ್ಲಿಮೇತರನ್ನ ನೇಮಕಾತಿ ಮಾಡುವಂತ ಒಂದು ಹಕ್ಕು ಸದ್ಯಕ್ಕೆ ಇಲ್ಲ. ಸಚಿನ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.